ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ನನ್ನ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಈ ದಿನದ ವಿಷಯ ವಿವಾಹದ ವರ್ಷಗಳನ್ನು ಏನೋ ಹೇಳಿಬಿಡ್ತೀವಿ, ಆದರೆ ಯಾವ ತಿಂಗಳು ಯಾವ ದಿನ ನಡೀತದೆ ಅಂತೇಳಿ ಜ್ಯೋತಿಷ್ಯದಿಂದ ಹೇಳಲಿಕ್ಕೆ ಸಾಧ್ಯನಾ ಅಂತ ಕೇಳಿದರೆ ಖಂಡಿತ ಸಾಧ್ಯ ಇದೆ. ಕೆಲವೊಂದು ಜಾತಕಗಳಲ್ಲಿ ನಿಖರವಾದಂಥ ಸಮಯವನ್ನು ಕೂಡ ನಾವು ಹೇಳ್ಬೋದು. ಇನ್ನು ಕೆಲವಕ್ಕೆ ನಾವು ಹೇಳಿದಾಗಲೂ ಕೂಡ ಸಮಯ ತಪ್ಪಿ ಹೋಗ್ಬೋದು. ಅದಕ್ಕೂ ಕೆಲವು ಕಾರಣಗಳು ಇರುತ್ತವೆ. ಆದರೆ ಇದೇ ಸಮಯಕ್ಕೆ ನಡೆಯುತ್ತೆ ಅನ್ನೋದನ್ನು ನಾವು ಗುರುತಿಸ್ಬೋದು. ನಾನೀಗ ಹೇಳ್ತಾ ಇರುವಂಥದ್ದು ಕೃಷ್ಣಮೂರ್ತಿ ಪದ್ಧತಿಯ ಮುಖಾಂತರ. ಯಾರೆಲ್ಲ ಕೃಷ್ಣಮೂರ್ತಿ ಪದ್ಧತಿಯನ್ನು ಕಲಿತಾ ಇದ್ದಾರೋ ಅಥವಾ ಕಲ್ತಿದ್ದಾರೋ ಅಥವಾ ಜ್ಯೋತಿಷ್ಯವನ್ನು ಇಷ್ಟಪಡ್ತಾರೋ ಅವರಿಗೆ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಯಾವ ವರ್ಷ, ಯಾವ ತಿಂಗಳು, ಯಾವ ದಿನ ವಿವಾಹ ಆಗಬಹುದು ಅನ್ನೋದನ್ನು ಹೇಗೆ ನೋಡಬೇಕು ಜಾತಕದಲ್ಲಿ ಅನ್ನೋದನ್ನು ಈ ದಿನ ನಾನು ನಿಮಗೆ ತಿಳಿಸ್ತೇನೆ. ಸಾಕಷ್ಟು ಜನರಿಗೆ ಇದರಿಂದ ಕಲಿಯುವ ಅಪೇಕ್ಷೆ ಹೆಚ್ಚಾಗಬಹುದು. ಅದೇ ಪರಾಶರ ಪದ್ಧತಿಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಕಾರಣ ಇಷ್ಟೇ, ಪರಾಶರ ಪದ್ಧತಿಯಲ್ಲಿ ಸಪ್ತಮಾಧಿಪತಿಯನ್ನೇ ಪ್ರಮುಖವಾದಂತಹ ಗ್ರಹವನ್ನಾಗಿ ತೆಗೆದುಕೊಳ್ತಾರೆ. ಅವುಗಳ ದಶ ಭುಕ್ತಿ ಅಂತರ್ಭುಕ್ತಿಗಳು ಬಂದಾಗ ಯಾವಾಗ ವಿವಾಹ ಆಗುತ್ತೆ ಅನ್ನೋದನ್ನ ಷೋಡಶ ವರ್ಗಗಳ ಕುಂಡಲಿ ಮುಖಾಂತರ ನೋಡಿ ಹೇಳುವಂತಹ ವಾಡಿಕೆ ಇದೆ. ಆದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಆ ರೀತಿ ಇಲ್ಲ. ಯಾವ ಗ್ರಹಗಳು 2, 7, 11ನೇ ಮನೆಯನ್ನ ಸೂಚಿಸುತ್ತವೆಯೋ ಆ ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ವಿವಾಹ ಸೂಚಕ ದಿನಗಳನ್ನು ನಾವು ಗುರುತಿಸಬಹುದಾಗಿದೆ. ನಾನಿಲ್ಲಿ ಒಂದು ಜಾತಕವನ್ನು ಹಾಕಿದ್ದೀನಿ. ಎಲ್ಲ ವಿಚಾರಗಳನ್ನು ಬರೆದಿರೋದು ಹೇಳ್ತಾ ಹೋದರೆ ಸಾಕಷ್ಟು ಸಮಯ ಹಿಡಿಯುತ್ತೆ ಅಂತೇಳಿ ಮೊದಲೇ ಬರೆದಿಟ್ಟಿದ್ದೇನೆ. ಇಲ್ಲಿ ಒಂದು ಕುಂಡಲಿ ಇದೆ. 7/11/1991 ಇಸವಿ ಬೆಳಿಗ್ಗೆ 4:20 ಯಲ್ಲಾಪುರದಲ್ಲಿ ಜನಿಸಿದಂತಹ ಜಾತಕ. ಮಿಥುನ ಲಗ್ನದಲ್ಲಿ ಶುಕ್ರ 11 ನವಾಂಶಗಳನ್ನು ಪಡೆದಿದ್ದಾನೆ. ರವಿ 1 ನವಾಂಶ, ಶುಕ್ರ 2, ಕುಜ 1, ಹೀಗೆ ಎಲ್ಲ ಗ್ರಹಗಳನ್ನು ಕೂಡ ನಾನು ಬರೆದಿದ್ದೇನೆ. ಆ ಗ್ರಹಗಳ ಸಿಗ್ನಿಫಿಕೇಟರ್ಸ್ಗಳನ್ನು ಕೂಡ ಇಲ್ಲಿ ಬರೆದಿದ್ದೇನೆ. ನಡೆಯುವಂತಹ ದಶಾಭುಕ್ತಿಗಳ ಗ್ರಹ, ನಕ್ಷತ್ರ, ಉಪನಕ್ಷತ್ರಾಧಿಪತಿಗಳನ್ನು ಕೂಡ ಇಲ್ಲಿ ನಾನು ಸೂಚಿಸಿದ್ದೇನೆ. ಅದರ ಮುಂದೆ ನಿಮಗೆ ವಿವರಣೆಯ ಮುಖಾಂತರ ನಾನು ತಿಳಿಸ್ತೇನೆ. ಇದು ಹೇಗೆ ಬಂತು ಅಂತ ಹೇಳಿ ನೀವು ಈ ದಿನಾಂಕಗಳನ್ನ ಹೊಡೆದುಕೊಂಡು ನೋಡಿದಾಗ ಆ ಡಿಗ್ರಿಯನ್ನು ಗುರುತಿಸಿ ಅವು ತೋರಿಸುವಂತಹ ಮನೆ ಅಥವಾ ಭಾವ, ಯಾವ ಭಾವವನ್ನು ಅವು ಗ್ರಹಗಳು ಸೂಚಿಸ್ತವೆ ಅನ್ನೋದನ್ನ ನೀವು ನೋಡಬಹುದಾಗಿದೆ. ಮುಖ್ಯವಾಗಿ ಮದುವೆಗೆ ಬೇಕಾದಂತಹ ಮನೆಗಳು ಯಾವುದು ಅಂತಂದರೆ 2, 7, 11. ಈ 2, 7, 11 ಯಾವ ಗ್ರಹ ಸೂಚಿಸುತ್ತೋ ಆ ಗ್ರಹಗಳ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ವಿವಾಹ ನಡೆಯುತ್ತೆ ಅಂತೇಳಿ ನಾವು ಗುರುತಿಸಬಹುದು. ಅದೇ ಪರಾಶರ ಪದ್ಧತಿಯ ಮುಖಾಂತರ ನಾವು ಹೇಳಬೇಕು ಅಂದಾಗ ಸಪ್ತಮಾಧಿಪತಿ ಗುರು
ಗುರುವಿನ ದಶಾಭುಕ್ತಿಯನ್ನು ಹುಡುಕೊಂಡು ಹೋದರೆ ಆಗ ನಮಗೆ ವ್ಯತ್ಯಾಸಗಳು ಕಂಡು ಬರುತ್ತೆ. ಹೇಗೆಪ್ಪ ಅಂತಂದರೆ 1991ರಲ್ಲಿ ಜನಿಸಿದಂತಹ ಈ ವ್ಯಕ್ತಿಗೆ ಈಗ ನಡೀತಾ ಇರುವಂಥದ್ದು 34ನೇ ವರ್ಷ ವಯಸ್ಸು. ಬುಧ ದಶೆ ಈಗ ಸದ್ಯ ಚಾಲ್ತಿಯಲ್ಲಿದೆ 2036 ತನಕ. ಇನ್ನು ಗುರುಭುಕ್ತಿಯನ್ನ ಅಥವಾ ಗುರು ದಶಾವನ್ನ ಹುಡುಕೊಂಡು ಹೋಗಬೇಕು ಅಂದ್ರೆ 2036ನೇ ಇಸ್ವಿ ಮುಗಿದೋಗುತ್ತೆ. ಆಗ ಆ ವ್ಯಕ್ತಿಗೆ 45 ವರ್ಷ ಆಗುತ್ತೆ. ಗುರು ದಶದಲ್ಲೇ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ, ಅಥವಾ ಭುಕ್ತಿಗಳನ್ನ ಹುಡುಕೊಂಡು ಹೋಗ್ಬೇಕಾಗುತ್ತೆ. ಆ ಭುಕ್ತಿಗಳ ಮುಖಾಂತರ ವಿವಾಹದ ಸಮಯವನ್ನ ಪರಾಶರ ಪದ್ಧತಿಯ ಮುಖಾಂತರ ಹೇಳ್ಬೋದು. ಆದ್ರೆ ನಮಗೀಗ ತುರ್ತಾಗಿ ಈ ವ್ಯಕ್ತಿಗೆ 34 ವರ್ಷ ಆಗಿರೋದ್ರಿಂದ ಆದಷ್ಟು ಬೇಗ ವಿವಾಹ ಆಗಬೇಕಾಗಿದೆ. ಇಲ್ಲಿವರೆಗೂ ಆಗಿಲ್ಲ. ಯಾಕೆ ಅಂತಂದ್ರೆ ಅವರ ವಿಚಾರಗಳು ಬೇರೆ ಬೇರೆ ಇರುತ್ತೆ. ಆ ಕಾರಣಕ್ಕೆ ಅದು ಅಲ್ಲಿ ಕೂಡಿ ಬಂದಿರುವುದಿಲ್ಲ. ನಾವೀಗ ಇಲ್ಲಿ ಈ ಪದ್ಧತಿಯಲ್ಲಿ ವಿವಾಹವನ್ನು ಕೊಡುವಂತಹ ಗ್ರಹ ಯಾವುದು, ಈ ಇಷ್ಟು ಗ್ರಹಗಳಲ್ಲಿ ಯಾವ ಯಾವ ಗ್ರಹಗಳು ವಿವಾಹವನ್ನ ಕೊಡ್ತವೆ ಅಂತ ನೋಡೋದಾದ್ರೆ ನಮಗೆ ಬೇಕಾಗಿರೋದು 2, 7, 11. ಈ 2, 7, 11 ಯಾವ ಗ್ರಹ ಸೂಚಿಸುತ್ತೆ? ರವಿ ಗ್ರಹ ಸೂಚಿಸುತ್ತೆ. ಹಾಗಾಗಿ ರವಿ ಚಂದ್ರನು ಸೂಚಿಸ್ತಾ ಇದ್ದಾನೆ. ಚಂದ್ರ ಕುಜ ಕೂಡ ಸೂಚಿಸ್ತಾ ಇದ್ದಾನೆ. 2, 3, 8. ಬುಧ ತೋರಿಸ್ತಾ ಇದ್ದಾನೆ, ಬುಧನೂ ಆಗುತ್ತೆ. ಗುರು ತೋರಿಸ್ತಾ ಇದ್ದಾನೆ 11, 4, 7, ಗುರುನೂ ಆಗುತ್ತೆ. ಶುಕ್ರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಾ ಇದೆ. ಶನಿಯು ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಾ ಇದೆ. ಆದರೆ ರಾಹು ಕೂಡ ಒಳ್ಳೆಯ ರೀತಿಯಲ್ಲಿ ತೋರಿಸ್ತಾ ಇದೆ. ಕೇತು ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದೆ. ಆದರೆ ಕೇತುವನ್ನು ಕೂಡ ನಾವು ಇಲ್ಲಿ ಒಪ್ಕೋಬಹುದಾಗಿದೆ. ಅದು ಯಾಕೆ ಅಂತೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ 2, 7, 11 ಬಂದ ಅಂತಹ ಗ್ರಹಗಳು ವಿವಾಹವನ್ನ ಕೊಡ್ಲಿಕ್ಕೆ ಅವು ತಯಾರಾಗಿದ್ದಾವೆ ಅಂತೇಳಿ. ಹಾಗಾದ್ರೆ ಈ ಜಾತಕರಿಗೆ ಯಾವ ವರ್ಷ, ಯಾವ ತಿಂಗಳು, ಯಾವ ದಿನ ವಿವಾಹ ಆಗುತ್ತೆ ಅಂತ ಹೇಳಿ ನಾವು ದಶಾಭುಕ್ತಿಗಳ ಮುಖಾಂತರ ನೋಡ್ಲಿಕ್ಕೆ ಹೊರಟಾಗ ಈಗ ನಡೀತಾ ಇರುವಂತದ್ದು ಬುಧ ದಶ. 27/8/2036 ತನಕ ಬುಧ ದಶೆ ನಡೀತಾ ಇದೆ. ಈ ಬುಧ ದಶೆಯಲ್ಲಿ ಬುಧ ವಿವಾಹವನ್ನ ಕೊಡ್ತಾನ. ಇಲ್ಲಿ ನೋಡಿ, ಬುಧ 2ನೇ ಮನೆ ತೋರಿಸ್ತಾ ಇದೆ. ಉಪನಕ್ಷತ್ರಾಧಿಪತಿಯಲ್ಲಿ ಗುರುವಿನ ನಕ್ಷತ್ರದಲ್ಲಿ ಉಪನಕ್ಷತ್ರದಲ್ಲಿ ಕೂತಿರೋದ್ರಿಂದ 2 ತೋರಿಸ್ತಾ ಇದೆ, 9 ತೋರಿಸ್ತಾ ಇದೆ. ಹಾಗಾಗಿ ಬುಧ ವಿವಾಹವನ್ನ ಕೊಡ್ತಾನೆ. ಸರಿ, ಹಾಗಾದ್ರೆ ಈ ಬುಧ ದಶೆಯಲ್ಲಿ ಈಗ ನಡೀತಾ ಇರುವಂತದ್ದು ರವಿ ಭುಕ್ತಿ 27/9/2026 ತನಕ. ಈ ರವಿ ಭುಕ್ತಿ ಏನಾದ್ರೂ ವಿವಾಹವನ್ನು ಕೊಡುತ್ತಾ ಅಂತಂದ್ರೆ ರವಿ ವಿವಾಹವನ್ನು ಕೊಡ್ತಾನೆ. ಕಾರಣ ನಕ್ಷತ್ರದಲ್ಲಿ 11, 4, 7 ಬಂದಿದೆ. ಉಪನಕ್ಷತ್ರಾಧಿಪತಿಯಲ್ಲೂ 11, 4, 7 ಬಂದಿದೆ. ಹಾಗಾಗಿ ರವಿ ತನ್ನ ಭುಕ್ತಿಯಲ್ಲಿ ವಿವಾಹವನ್ನ ಕೊಡ್ತಾನೆ. ಬುಧ ತನ್ನ ದಶೆಯಲ್ಲಿ ವಿವಾಹವನ್ನ ಕೊಡ್ತಾ ಇದ್ದಾನೆ. ಆನಂತರ ಅಂತರಭುಕ್ತಿ ಯಾವ್ದು ನಡೀತಾ ಇರಬೇಕು? ಹಾಗಾದ್ರೆ ಇನ್ನು ಮದುವೆ ಕೊಡೋದಕ್ಕೆ ಕೇತು 6/8/2026 ತನಕ ಕೇತು ಇದೆ. ಕೇತು ಕೂತಿರುವಂತದ್ದು 10ನೇ ಮನೆಯಲ್ಲಿ ಆದ್ರೂ 1, 2ನೇ ಮನೆಯನ್ನು ಕೂಡ ಅವನು ಸೂಚಿಸ್ತಾನೆ. ನಕ್ಷತ್ರಾಧಿಪತಿ 4, 7, 11 ರಾಹುವಿನ ನಕ್ಷತ್ರದಲ್ಲಿ ಕೂತಿದ್ದಾನೆ. ರಾಹು 7, 11 ಸೂಚಿಸೋದ ಕಾರಣಕ್ಕಾಗಿ ಮತ್ತು ಉಪನಕ್ಷತ್ರಾಧಿಪತಿ ಚಂದ್ರ ಆಗಿದ್ದಾನೆ. ಚಂದ್ರ 2, 11 ತೋರಿಸ್ತಾ ಇದ್ದಾನೆ. ಅತ್ಯಂತ ಸ್ಟ್ರಾಂಗ್ ಆಗಿ ವಿವಾಹವನ್ನ ಕೇತು ಸೂಚಿಸ್ತಾ ಇದ್ದಾನೆ. ನಾನು ವಿವಾಹವನ್ನ ಕೊಡ್ತೀನಿ ಅಂತೇಳಿ ಅಂತರ್ಭುಕ್ತಿ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಈ ವ್ಯಕ್ತಿಗೆ 6/8/2026 ಒಳಗೆ ವಿವಾಹ ಆಗೇ ಆಗುತ್ತೆ ಅಂತೇಳಿ ನಾವು ತಿಳಿಸ್ಬಹುದು. ಹಾಗಾದ್ರೆ ತಿಂಗಳು ಯಾವುದು, ಯಾವ ದಿನಾಂಕದಲ್ಲಿ ವಿವಾಹ ಆಗಬಹುದು ಅದನ್ನು ಕೂಡ ನಾವು ಚೆಕ್ ಮಾಡಬೇಕು ಅಂತ ಅಂದಾಗ ನಾವು ಪ್ರತ್ಯಂತರ ದಶವನ್ನ ನೋಡ್ಬೇಕಾಗುತ್ತೆ. ಪ್ರತ್ಯಂತರ ದಶದಲ್ಲಿ ಯಾವ ಗ್ರಹ ಬಂದಿದೆ? ಪ್ರತ್ಯಂತರ ದಶ 24/7/2026 ತನಕ ರವಿ ಗ್ರಹ ತೋರಿಸ್ತಾ ಇದೆ. ರವಿ ಆಲ್ರೆಡಿ ವಿವಾಹಕ್ಕೆ
ಕಾರಕನಾಗಿ ಅಲ್ಲಿ ಕೂತಿದ್ದಾನೆ. ಹಾಗಾಗಿ ಪ್ರತ್ಯಂತರ ದಶ ಓಕೆ ಅಂದಿದೆ. ಅಲ್ಲಿಂದ ನಂತರ ಸೂಕ್ಷ್ಮ ದಶೆಗೆ ಹೋದ್ರೆ ನಮಗೆ ಇದು ತಿಂಗಳು ಸಿಕ್ತು, ನಮಗೆ 7 ತಿಂಗಳು ಸಿಕ್ಕಿದೆ. ಇದು ವರ್ಷ. ಇಲ್ಲಿ ತಿಂಗಳು ಸಿಕ್ತು. ರವಿ ಪ್ರತ್ಯಂತರ ದಶಾದಲ್ಲಿ ತಿಂಗಳು ಸಿಕ್ಕಿದೆ ನಮಗೆ 7 ಅಂತೇಳಿ. ದಿನವನ್ನ ನೋಡಬೇಕು ಅಂತಂದ್ರೆ ಯಾವ ದಿನ ಆಗ್ಬಹುದು? ಕುಜ ಅಲ್ಲಿ ನೋಡಿ, ಕುಜ ಕೂಡ 7 ಸೂಚಿಸ್ತಾ ಇದೆ, 11 ಸೂಚಿಸ್ತಾ ಇದೆ. ಇಲ್ಲಿ 7, 4, 11 ಅತ್ಯಂತ ಸ್ಟ್ರಾಂಗ್ ಆಗಿ ಸೂಚಿಸ್ತಾ ಇರೋದ್ರಿಂದ 23ನೇ ತಾರೀಕು ಜುಲೈ 2026ರಲ್ಲಿ ಇವರ ವಿವಾಹ ಹಾಗೆ ಆಗುತ್ತೆ ಅಂತೇಳಿ ನಾವು ತೀರ್ಮಾನ ಮಾಡಬಹುದು. ಈ ಗ್ರಹಗಳು ಕೂತಿರುವಂತಹ ನಕ್ಷತ್ರ ಉಪನಕ್ಷತ್ರಾಧಿಪತಿಗಳಲ್ಲಿ ಯಾವಾಗಲೂ ಉಪನಕ್ಷತ್ರಾಧಿಪತಿ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರ್ತಾನೆ. ಯಾವ ಗ್ರಹ ಉಪನಕ್ಷತ್ರಾಧಿಪತಿಗಳಲ್ಲಿ 2, 11, 7 ತೋರಿಸ್ತಾ ಇದೆಯೋ ಅದು ವಿವಾಹವನ್ನ ಸಂಪೂರ್ಣವಾಗಿ ಕೊಟ್ಟೆ ಕೊಡುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಇದು 50% ನಿಖರವಾಗಿರುತ್ತೆ ಮತ್ತು ನಕ್ಷತ್ರಾಧಿಪತಿ 30% ತೋರಿಸುತ್ತೆ. ಹಾಗೆ ಗ್ರಹ ಕೇವಲ 20% ತೋರಿಸುತ್ತೆ. ಆದರೆ ಯಾವುದೇ ದಶೆ ಇರಲಿ, ದಶಾದಲ್ಲಿ ವಿವಾಹ ಸೂಚಕ 2, 7, 11 ಇರಲೇಬೇಕಾಗುತ್ತೆ. ಆ ಗ್ರಹದಲ್ಲಿ ಅದು ಇಲ್ಲದೆ ಇದ್ದಾಗ ಆ ವಿವಾಹ ಆ ಸಮಯಕ್ಕೆ ನಡೆಯುತ್ತದೆ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ದಶ ಅದಕ್ಕೆ ಓಕೆ ಅಂತ ಹೇಳದೆ ಇದ್ರೆ ಅಂತರ್ಭುಕ್ತಿಗಳು ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡ್ತವೆ. ಆದರೆ ಆಗ್ಬೋದು, ಇಲ್ಲದ್ರೆ ಇಲ್ಲ. ಹಾಗಾಗಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ದಶಾದಲ್ಲಿ ವಿವಾಹಕ್ಕೆ ಕಾರಕವಾದಂತಹ ಭಾವಗಳು ಬಂದಿರಲೇಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ವಿವಾಹದ ದಿನಾಂಕವನ್ನ ಹೇಳ್ಬೋದು. ಈ ವಿವಾಹಕ್ಕೆ ಈ ದಿನಾಂಕವನ್ನು ಸೂಚಿಸಿದ್ರೆ ಖಂಡಿತ ಆ ದಿನ ವಿವಾಹ ಆಗುತ್ತಾ? ಖಂಡಿತ ಆಗುತ್ತೆ. ಕೆಲವು ಬಾರಿ ಆಗದೆ ಇರ್ಬೋದು. ಅದಕ್ಕೆ ಕಾರಣ ಏನು ಅಂತಂದ್ರೆ ಆ ಸಮಯದಲ್ಲಿ ಗೋಚಾರ ಗ್ರಹಗಳು ಬೇರೆ ರೀತಿಯಲ್ಲಿ ಭಾವಗಳನ್ನ ತೋರಿಸ್ತಾ ಇರಬಹುದು, ಅಥವಾ ಮುಹೂರ್ತಕ್ಕಾಗಿ ಹುಡುಗ ಹುಡುಗಿಯ ಲಗ್ನ ಮತ್ತು ನಕ್ಷತ್ರಗಳ ಹೊಂದಾಣಿಕೆಯಾಗದೆ ಮುಹೂರ್ತಗಳು ಸಿಗದೆ ಅವು ಮುಂದೆ ಹೋಗ್ಬೋದು, ಅಥವಾ ಅವರು ಆಡುವಂತಹ ಮಾತುಕತೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಿರಬಹುದು. ಹಾಗಿದ್ದಾಗ ಈ ದಿನಾಂಕ ತಪ್ಪು ಕೂಡ ಆಗಬಹುದು. ಮುಂದಕ್ಕೂ ಹೋಗ್ಬೋದು, ಮೊದಲು ಕೂಡ ಆಗ್ಬೋದು. ಮುಹೂರ್ತಗಳಿಗೆ ಸಂಬಂಧಪಟ್ಟಂತೆ ಆ ದಿನಾಂಕ ನಿಗದಿಯಾಗಿರುತ್ತೆ. ನಾವೇನೋ ಹೇಳಿಬಿಡ್ಬೋದು 23ನೇ ತಾರೀಕು ಜುಲೈ ಮದುವೆ ಆಗ್ಬಿಡುತ್ತೆ ಅಂತೇಳಿ. ಆದರೆ ಅವರ ಗೋಚಾರದಲ್ಲಿಯೂ ಕೂಡ ಆ ಗ್ರಹಗಳು ವಿವಾಹವನ್ನು ಸೂಚಿಸ್ತಾ ಇರಬೇಕು. ನಕ್ಷತ್ರ ಲಗ್ನಗಳು ಮುಹೂರ್ತಕ್ಕೆ ಹೊಂದಾಣಿಕೆಯೂ ಕೂಡ ಆಗಿರಬೇಕು. ಆಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗಬಹುದು. ಆದ ಕಾರಣ ಈ ರೀತಿಯಲ್ಲಿ ವಿವಾಹದ ಸಮಯವನ್ನ ನಾವು ಹುಡುಕಿ ದಿನಾಂಕ, ತಿಂಗಳು, ಇಸ್ವಿಯನ್ನ ನಾವು ಲೆಕ್ಕ ಹಾಕಿ ವಿವಾಹದ ಸಮಯವನ್ನ ಗುರುತಿಸಬಹುದು ಅಂತ ಹೇಳ್ತಾ ಇದ್ದೇನೆ. ಈ ವಿಡಿಯೋ ಅರ್ಥ ಆಯಿತು ಅಂತೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.